ಹಾಯ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಕ್ಲಾಸಲ್ಲಿ ಏನು ಚರ್ಚೆ ಮಾಡೋಣಪ್ಪ ಅಂತಂದ್ರೆ ಕರ್ನಾಟಕದ ನಗರಗಳ ವಿಶೇಷತೆ ಬಗ್ಗೆ ಚರ್ಚೆ ಮಾಡೋಣ ಸ್ನೇಹಿತರೆ. ಯಾಕಪ್ಪ ಅಂತಂದ್ರೆ ಆಲ್ ಕಾಂಪಿಟೇಟಿವ್ ಎಕ್ಸಾಮ್ ಸೆಂಟ್ರಲ್ ಆ್ಯಂಡ್ ಸ್ಟೇಟ್ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಲ್ಲಿ ಕೇಳಿರುವಂಥ ಪ್ರಶ್ನೆಗಳು ಮತ್ತು ಮುಂಬರುವ ಗ್ರಾಮ ಲೆಕ್ಕಾಧಿಕಾರಿ VAO ಮುಂಬರುವ ಗ್ರಾಮ ಲೆಕ್ಕಾಧಿಕಾರಿಗೆ ಕೇಳುವ ಸಂಭವತೆ ಜಾಸ್ತಿ ಇದೆ ಸ್ನೇಹಿತರೆ. ಈಗ ಒಂದೊಂದು ಒನ್ ಬೈ ಒನ್ ಚರ್ಚೆ ಮಾಡುತ್ತಾ ಬರೋಣ ಸ್ನೇಹಿತರೆ. ಒಂದೇ ನೋಡಿ, ಬೆಂಗಳೂರಲ್ಲಿ ಎದಕ್ಕೆ ಫೇಮಸ್ ಅದಪ್ಪ ಅಂತಂದ್ರೆ ನೀಲಿ ದ್ರಾಕ್ಷಿಗೆ ಫೇಮಸ್ ಇದೆ. ಬೆಂಗಳೂರು ಎದಕ್ಕೆ ಫೇಮಸ್ ಆಗಿದೆಪ್ಪ ಅಂದ್ರೆ ನೀಲಿ ದ್ರಾಕ್ಷಿ ಬೆಳಿತಾರೆ, ಅತಿ ಹೆಚ್ಚು ನೀಲಿ ದ್ರಾಕ್ಷಿ ಬೆಳಿತಾರೆ. ಅದೇ ಥರ ಇಳಕಲ್ ಎದಕ್ಕೆ ಪ್ರಸಿದ್ಧಿ ಆಗಿದೆಪ್ಪ ಅಂತಂದ್ರೆ ಸೀರೆಗಳಿಗೆ ಪ್ರಸಿದ್ಧಿ ಆಗಿದೆ ಸ್ನೇಹಿತರೆ, ಸೀರೆಗಳಿಗೆ. ನೋಡಿ, ನೆಕ್ಸ್ಟ್ ಗುಳೇದ ಗುಡ್ಡ ಅಂತ ಬರ್ತದೆ ಸ್ನೇಹಿತರೆ. ಗುಳೇದ ಗುಡ್ಡ ಇದು ಕುಪ್ಪಸ ಮತ್ತು ಮೀನ್ಸ್ ಕನ್ನಡಿಗೆ ಫೇಮಸ್ ಆಗಿದೆ ಸ್ನೇಹಿತರೆ, ಗುಳೇದ ಗುಡ್ಡ. ಅದೇ ಥರ ಕೋಲಾರ ಎದಕ್ಕೆ ಪ್ರಸಿದ್ಧಿ ಆಗಿದೆ ಸ್ನೇಹಿತರಪ್ಪ ಅಂತಂದ್ರೆ ಕಂಬಳಿಗಳಿಗೆ ಫೇಮಸ್ ಆಗಿದೆ ಸ್ನೇಹಿತರೆ. ಕಂಬಳಿಗಳು ಏನು ಹಾಲು ಮತ್ತು ಸಮಾಜ ಹಾಕುತ್ತಲ್ಲ, ಆ ಕಂಬಳಿಗಳು ಎಲ್ಲಿ ಸಿಗ್ತಾವಪ್ಪ ಅಂತಂದ್ರೆ ಕೋಲಾರದಲ್ಲಿ ಸಿಗ್ತವೆ ಸ್ನೇಹಿತರೆ. ಕೋಲಾರ ಪ್ರಸಿದ್ಧಿ ಆಗಿರೋದಕ್ಕೆ. ನೆಕ್ಸ್ಟ್ ಕಲಘಟಗಿ, ಧಾರವಾಡ ಜಿಲ್ಲೆಯ ಕಲಘಟಗಿ ತಾಲೂಕಿನಲ್ಲಿ ಏನಪ್ಪ ಅಂತಂದ್ರೆ ತೊಟ್ಟಿಲಿಗೆ ಫೇಮಸ್ ಸ್ನೇಹಿತರೆ. ನಾಳೆ ಮಗುವಿಗೆ ಹೋಗ್ತಪ್ಪ ಅಂತಂದ್ರೆ ಈಗ ತೊಟ್ಟಿಲಿಗೆ ಫೇಮಸ್ ಆಗಿರಪ್ಪ ಅಂದ್ರೆ ಕಲಘಟಗಿ ಫೇಮಸ್ ನೋಡ್ರಿ, ಕಲಘಟಗಿ ಬಂದು ಒಯ್ರಿ. ನೆಕ್ಸ್ಟ್ ಅದೇ ಥರ ಚನ್ನಪಟ್ಟಣ ಎದಕ್ಕೆ ಫೇಮಸ್ ಆಗಿದೆಪ್ಪ ಅಂತಂದ್ರೆ ಆಟಿಕೆ ಗೊಂಬೆಗಳಿಗೆ ಫೇಮಸ್ ಆಗಿದೆ, ಆಟಿಕೆ ಗೊಂಬೆಗಳಿಗೆ. ನೋಡಿ, ಅದೇ ಥರ ಕುಣಿಗಲ್ ಎಲ್ಲಿ ಬರ್ತಪ್ಪ ಅಂದ್ರೆ ತುಮಕೂರು ಬಳಿ ಬರ್ತದೆ ಸ್ನೇಹಿತರೆ, ತುಮಕೂರು. ಅದು ಎಲ್ಲಿ ಫೇಮಸ್ ಆಗಿದೆಪ್ಪ ಅಂತಂದ್ರೆ ಕುದುರೆಗಳಿಗೆ ಫೇಮಸ್ ಆಗಿದೆ. ನೋಡಿ, ಕುದುರೆಗಳಿಗೆ ಫೇಮಸ್ ಆಗಿದೆ. ಅದೇ ಥರ ಕಿನ್ನಾಳ ಎಂಬ ಎದಕ್ಕೆ ಫೇಮಸ್ ಆಗಿದೆಪ್ಪ ಅಂದ್ರೆ ಬಣ್ಣದ ಗೊಂಬೆಗಳಿಗೆ ಫೇಮಸ್ ಆಗಿದೆ ಸ್ನೇಹಿತರೆ, ಬಣ್ಣದ ಗೊಂಬೆಗಳಿಗೆ ಫೇಮಸ್ ಆಗಿದೆ. ಅದೇ ಥರ ಬೀದರ್ ಜಿಲ್ಲೆ ಒಳಗೆ ಎದಕ್ಕೆ ಫೇಮಸ್ ಆಗಿದೆಪ್ಪ ಅಂದ್ರೆ ಬಿದರಿ ಕೆತ್ತನೆಗೆ ಫೇಮಸ್ ಆಗಿದೆ ಸ್ನೇಹಿತರೆ, ಬಿದರಿ ಕೆತ್ತನೆಗೆ. ಅದೇ ಥರ ಕುಂದಾಪುರ ಎದಕ್ಕೆ ಫೇಮಸ್ ಇದೆಯಪ್ಪ ಅಂತಂದ್ರೆ ಕೆಂಪು ಮಲ್ಲಿಗೆ ಫೇಮಸ್ ಇದೆ ಸ್ನೇಹಿತರೆ, ಕೆಂಪು ಮಲ್ಲಿಗೆ ಫೇಮಸ್ ಇದೆ. ಅದೇ ಥರ ಮೈಸೂರು ನೋಡಿ ಎದಕ್ಕೆ ಫೇಮಸ್ ಆಗಿದೆಪ್ಪ ಅಂದ್ರೆ ಒಂದು ಮಲ್ಲಿಗೆ ಹೂವು ಮತ್ತು ಒಂದು ವಿದ್ಯಾದಲ್ಲೇ ಏನು ವಯಸ್ಸಾದ್ರೆ ಹಾಕೋತೀವಿ ಎದೆಯರಿಗೆ, ಅದಕ್ಕೆ ಫೇಮಸ್ ಆಗಿದೆ. ಮತ್ತು ಏನು ಮಲ್ಲಿಗೆ ಇದೆಲ್ಲ ಎಲ್ಲ ಹೆಣ್ಣು ಮಕ್ಕಳು ಮುಡ್ಕೊಳ್ಳುವ ಒಂದು ಪ್ರಸಿದ್ಧಿಯಾಗಿದೆ. ಅದೇ ಥರ ಮದ್ದೂರು ಎದಕ್ಕೆ ಫೇಮಸ್ ಆಗಿದೆಪ್ಪ ಅಂದ್ರೆ ಮಂಡ್ಯ ಜಿಲ್ಲೆಯ ಮದ್ದೂರು ವಡೆಗೆ ಫೇಮಸ್ ಇದೆ ಸ್ನೇಹಿತರೆ. ಒಂದಿನ ಹೋಗಿ ಬಂದು ಬಂದು ಎಲ್ಲ ಫೇಮಸ್ ಇದೆ ಇದೆಲ್ಲ. ಅದೇ ಥರ ಕೊಳ್ಳೇಗಾಲ, ಇದು ಮಾಟ ಮಂತ್ರ ಅನ್ನುವ ಸ್ನೇಹಿತರೆ. ಯಾರು ನಿಮ್ಗೆ ಮಾಟ ಮಂತ್ರ ಮಾಡಿಸೋದಪ್ಪ ಅಂತಂದ್ರೆ ಫೇಮಸ್ ಇದೆ ಯಾವ್ದಪ್ಪ ಅಂದ್ರೆ ಕೊಳ್ಳೇಗಾಲ ಅಂತ ಫೇಮಸ್ ಇದೆ ಸ್ನೇಹಿತರೆ, ಹೋಗ್ಬೋದು ನೀವಲ್ಲ. ಅದೇ ಥರ ನೆಕ್ಸ್ಟ್ ನವಲಗುಂದ ನೋಡ್ರಿ, ನವಲಗುಂದ ಇದೇ ಬರ್ತದೆ, ಭಾಳ ದೂರಲ್ಲ. ನವಲಗುಂದ ಜಮಖಾನಿ ಫೇಮಸ್ ಇದೆ ಸ್ನೇಹಿತರೆ. ಇದೇನು ಮುಕ್ಕೋತಿರಲ್ಲ ಥರ ಹಾಕೊಂಡು ಅದು ಜಮಖಾನಿ ಫೇಮಸ್ ಇದೆ ಸ್ನೇಹಿತರೆ, ನವಲಗುಂದ. ಅದೇ ಥರ ಮಂಡ್ಯ ಎದಕ್ಕೆ ಫೇಮಸ್ ಇದೆಯಪ್ಪ ಅಂತಂದ್ರೆ ಬೆಣ್ಣೆಗೆ ಫೇಮಸ್ ಇದೆ ಸ್ನೇಹಿತರೆ. ಮಂಡ್ಯ ಜನರು ಬೆಣ್ಣೆ ಅಂತ ಅದಕ್ಕೆ ಕರಿತಾರೆ ಸ್ನೇಹಿತರೆ, ಮತ್ತು ಅದಕ್ಕೆ ಬೆಣ್ಣೆ ಫೇಮಸ್ ಇದೆ ಸ್ನೇಹಿತರೆ ಮಂಡ್ಯ ಒಳಗೆ. ಅದೇ ಥರ ಮೊಳಕಾಲ್ಮೂರು ಎದಕ್ಕೆ ಫೇಮಸ್ ಇದೆಯಪ್ಪ ಅಂದ್ರೆ ಸೀರೆಗೆ ಫೇಮಸ್ ಇದೆ ಸ್ನೇಹಿತರೆ. ನೀವು ಕನ್ಫ್ಯೂಸ್ ಆಗಬೇಡ್ರಿ, ಒಂದು ಇಳಕಲ್ ಅಂತ ಬರ್ತದೆ, ಇಳಕಲ್ ಸೀರೆಗಳಿಗಾದ್ರೆ. ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಮೊಳಕಾಲ್ಮೂರು ಇದು ಸೀರೆಗೆ ಫೇಮಸ್ ಇದೆ. ಅದೇ ಥರ ನಮ್ಮ ಗೋಕಾಕ್ ಬಂದಪ್ಪ ಅಂದ್ರೆ ಕರ್ದಂಟಿಗೆ ಫೇಮಸ್ ಇದೆ ಸ್ನೇಹಿತರೆ. ಕರ್ದಂಟು ಮನೆಯನ್ನು ಕರ್ದಂಟು ಮಾಡ್ತಾರೆ, ಆ ಕರ್ದಂಟಲ್ಲ, ಈ ಕರ್ದಂಟು ಬಾಯಿ ಡಿಫ್ರೆನ್ಸ್ ಇರ್ತದೆ ಸ್ನೇಹಿತರೆ. ಅದೇ ಥರ ಮಾವಿನ ಕುರ್ವೆಯಲ್ಲಿ ಬೀಗಗಳು ಸಿಗ್ತವೆ ಸ್ನೇಹಿತರೆ. ಬೀಗಗಳು ಅಂದ್ರೆ ನಾವೇನು ಮನೆ ಹಾಕೊಂಡಿರ್ತೀವಿ ಕೈ, ಆ ಬೀಗಗಳು ಫೇಮಸ್ ಇದೆ ಸ್ನೇಹಿತರೆ, ಯಾವುದು ಮಾವಿನ ಕುರ್ವೆ. ಅದೇ ಥರ ಮಂಗಳೂರು ಎದಕ್ಕೆ ಫೇಮಸ್ ಇದೆ ಅಂದ್ರೆ ಹಂಚು ಅಥವಾ ಬೀಡಿಗೆ, ಹಂಚು ಮನೆಯಾಗ ರೆಡ್ ಕಲರ್ ಏನು ಹಂಚು ಹಾಕಿರ್ತೀವಿ, ಮಂಗಳೂರಿಗೆ ಅದು ಫೇಮಸ್ ಇದೆ. ಮತ್ತು ಬೀಡಿ ಏನು ವಯಸ್ಸಾದರೂ ಮತ್ತು ಯಾವ ಬೀಡಿಗಳು ಸೇರ್ತಲ್ಲ ಅವೆಲ್ಲ ಸವಾಲ ಬೀಡಿ, ಯಾವ ಬೀಡಿ ಅವೆಲ್ಲ ಫೇಮಸ್ ಇದೆ ಸ್ನೇಹಿತರೆ ಮಂಗಳೂರು. ಅದೇ ಥರ ನಂಜನಗೂಡು ನೋಡಿ, ನಂಜನಗೂಡು ರಸಬಾಳೆಗೆ ಫೇಮಸ್ ಇದೆ, ರಸಬಾಳೆಗೆ. ಮತ್ತು ಹಲ್ಲುಜ್ಜುವ ಪುಡಿ, ನಾವೇನು ಬೆಳಿಗ್ಗೆ ಹಲ್ಲೇನು ಉಜ್ತೀವಲ್ಲ ಅಲ್ಲಿ ಪೌಡು ಸಿಗ್ತದೆ ಸ್ನೇಹಿತರೆ. ಇದೇ ನಂಜನಗೂಡದಲ್ಲಿ ರಸಬಾಳೆ ಮತ್ತು ಹಲ್ಲು ಉಜ್ಜುವ ಪುಡಿ ಸಿಗ್ತದೆ. ಅದೇ ಥರ ನಮ್ಮ ಶಾಬಾದ ಕಲಬುರಗಿಯಲ್ಲಿ ಬರ್ತದೆ ಸ್ನೇಹಿತರೆ, ಕಲಬುರಗಿ ಅಲ್ಲಿ ಬರ್ತದೆ ಶಾಬಾದ, ಇದು ಕಲ್ಲುಗಳಿಗೆ ಫೇಮಸ್ ಇದೆ ಸ್ನೇಹಿತರೆ, ಕಲ್ಲುಗಳಿಗೆ. ಅದೇ ಥರ ಮುಧೋಳ, ಇದು ಬಾಗಲಕೋಟೆಯಲ್ಲಿ ಬರ್ತದೆ ಸ್ನೇಹಿತರೆ, ಇದು ನಾಯಿಗಳಿಗೆ ಪ್ರಸಿದ್ಧಿಯಾಗಿದೆ ಸ್ನೇಹಿತರೆ, ನಾಯಿಗಳಿಗೆ. ಅದೇ ಥರ ನಮ್ಮ ಧಾರವಾಡ, ನಮ್ಮ ಅಚ್ಚುಮೆಚ್ಚಿನ ಧಾರವಾಡ ಯಾವುದು ಎಮ್ಮೆ ಮತ್ತು ಪೇಡ ನಗರಿಗೆ ಪ್ರಸಿದ್ಧಿಯಾಗಿದೆ ಸ್ನೇಹಿತರೆ, ಎಮ್ಮೆ ಮತ್ತು ಪೇಡ ನಗರಿಗೆ. ಅದೇ ಥರ ನೆಕ್ಸ್ಟ್ ನೋಡಿ
ಬ್ಯಾಡಗಿ ಏನಪ್ಪ ಅಂದ್ರೆ ಹಾವೇರಿ. ಇದು ಎದಕ್ಕೆ ಫೇಮಸ್ ಆಗಿದೆಪ್ಪ ಅಂದ್ರೆ ಮೆಣಸಿನಕಾಯಿಗೆ ಫೇಮಸ್ ಇದೆ ನೋಡಿ ಸ್ನೇಹಿತರೆ, ಮೆಣಸಿನಕಾಯಿಗೆ. ಅದೇ ಥರ ತಿಪ್ಪಟೂರು. ತಿಪ್ಪಟೂರು ಎಲ್ಲಪ್ಪ ಅಂತಂದ್ರೆ ಇದೆ ತುಮಕೂರಲ್ಲಿ ಕೊಬ್ಬರಿ ಮತ್ತು ತೆಂಗಿನಕಾಯಿಗೆ ಫೇಮಸ್ ಇದೆ ಸ್ನೇಹಿತರೆ, ಕೊಬ್ಬರಿ ಮತ್ತು ತೆಂಗಿನಕಾಯಿಗೆ ಫೇಮಸ್ ಇದೆ ತಿಪ್ಪಟೂರು. ಅದೇ ಥರ ಕೊಡಗು. ಕೊಡಗು ಎದಕ್ಕೆ ಫೇಮಸ್ ಇದೆಪ್ಪ ಅಂತಂದ್ರೆ ಕಿತ್ತಳೆ ಹಣ್ಣಿಗೆ ಫೇಮಸ್ ಇದೆ ಸ್ನೇಹಿತರೆ. ನೋಡಿ ಕೊಡಗು ಕಿತ್ತಳೆ ಹಣ್ಣಿಗೆ ಫೇಮಸ್ ಅಂದರೆ ಮಧುಗಿರಿ ಎದಕ್ಕೆ ಫೇಮಸ್ ಅಪ್ಪ ಅಂತಂದ್ರೆ ಮಧುಗಿರಿ ಇದೆ ತುಮಕೂರಲ್ಲಿ ಬರ್ತದ್ದು, ಇದು ದಾಳಿಂಬೆಗೆ ಪ್ರಸಿದ್ಧಿಯಾಗಿದೆ ಸ್ನೇಹಿತರೆ. ಮಧುಗಿರಿ ದಾಳಿಂಬೆಗೆ ಪ್ರಸಿದ್ಧಿಯಾಗಿದೆ. ಅದೇ ಥರ ದೇವನಹಳ್ಳಿ. ಇದು ಏನಪ್ಪ ಅಂದ್ರೆ ನಮ್ಮ ಬೆಂಗಳೂರು ದೇವನಹಳ್ಳಿ ಇದು ಫೇಮಸ್ ಇದೆಪ್ಪ ಅಂದ್ರೆ ಚಕ್ಕುವತ್ತ. ಈಗಾಗಲೇ ನಾವು ಕರ್ನಾಟಕ ನಗರಗಳ ವಿಶೇಷತೆ ಬಗ್ಗೆ ಈಗಾಗಲೇ ಪ್ರಿವಿಯಸ್ ಕ್ಲಾಸ್ನಲ್ಲಿ ಚರ್ಚೆ ಮಾಡಿದ್ದೇವೆ. ಈಗ ರಾಜ್ಯ ಮನೆತನ ಮತ್ತು ಅದರ ಲಾಂಛನ. ನೋಡಿ ಈಗಾಗಲೇ ಕರ್ನಾಟಕ ನಗರಗಳ ವಿಶೇಷತೆ ಬಗ್ಗೆ ಚರ್ಚೆ ಮಾಡಿದ್ದೇವೆ. ಈಗ ಆದ ನಂತರ ರಾಜ್ಯ ಮನೆತನ ಮತ್ತು ಲಾಂಛನ ಬಗ್ಗೆ ಚರ್ಚೆ ಮಾಡೋಣ. ಆಲ್ ಕಾಂಪಿಟೇಟಿವ್ ಎಕ್ಸಾಮ್ ಆ್ಯಂಡ್ ಸೆಂಟ್ರಲ್ ಆ್ಯಂಡ್ ಸ್ಟೇಟ್ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಲ್ಲಿ ಕೇಳುವಂಥ ಪ್ರಶ್ನೆಗಳು ಈಗ ಮುಂಬರುವ ಗ್ರಾಮ ಲೆಕ್ಕಾಧಿಕಾರಿ ಕೇಳುವ ಸಂಭವತೆ ಜಾಸ್ತಿ ಇದೆ ಸ್ನೇಹಿತರೆ. ನೋಡಿ ಅದೇ ಥರ ನೋಡಿ ಒಂದೊಂದು ಚರ್ಚೆ ಮಾಡೋಣ. ಒಂದೇನು ರಾಜ್ಯ ಮನೆತನ ಲಾಂಛನ. ನೋಡಿ ಫಸ್ಟ್ ರಾಜ್ಯ ಮನೆತನವರು ಮೌರ್ಯರು, ಅವರ ಲಾಂಛನ ಯಾವುದಪ್ಪ ಅಂತಂದ್ರೆ ನವಿಲು. ಅದೇ ಥರ ಶಾತವಾಹನರ ಲಾಂಛನ ಯಾವುದಪ್ಪ ಅಂತಂದ್ರೆ ವರುಣ. ನೋಡಿ ಅದೇ ಥರ ಕದಂಬರು ಕದಂಬರ ಲಾಂಛನ ಯಾವುದಪ್ಪ ಅಂದ್ರೆ ಶಿವನ. ಅದೇ ಥರ ಗಂಗರ ಲಾಂಛನ ಯಾವುದಪ್ಪ ಅಂದ್ರೆ ಮದಗಜ. ಮದ ತುಂಬಿದ ಆನೆ ಅನ್ನಂಗೆ ಅರ್ಥ, ಸ್ವತ್ತು ತುಂಬಿದ ಆನೆ ಅಂತ ಅರ್ಥ. ಅದೇ ಥರ ಬಾದಾಮಿ ಚಾಲುಕ್ಯರ ಲಾಂಛನ ಬಲಮುಖ ವರಹ. ನೋಡಿ ಬಲಮುಖ ವರಹ. ಅದೇ ಥರ ನೋಡಿ ರಾಷ್ಟ್ರಕೂಟರ ಲಾಂಛನ ಗರುಡ. ನೆಕ್ಸ್ಟ್ ಅದೇ ಥರ ಕಲ್ಯಾಣ ಚಾಲುಕ್ಯರ ಲಾಂಛನ ಯಾವುದಪ್ಪ ಅಂತಂದ್ರೆ ಬಲಮುಖ ವರಹ. ನೆಕ್ಸ್ಟ್ ಅದೇ ಥರ ನೋಡಿ ಒಂದು ಬಾದಾಮಿ ಚಾಲುಕ್ಯರು ಮತ್ತು ಒಂದು ಕಲ್ಯಾಣ ಚಾಲುಕ್ಯರು, ಅದು ಸೇಮ್ ಲಾಂಛನ ಇದೆ ಸ್ನೇಹಿತರೆ, ಬಲಮುಖ ವರಹ ಮತ್ತು ಬಲಮುಖ ವರಹ. ಅದೇ ಥರ ಕಲಚೂರಿ ಲಾಂಛನ ಯಾವುದಪ್ಪ ಅಂತಂದ್ರೆ ನಂದಿ. ಅದೇ ಥರ ನಾವು ವಿಜಯನಗರ ಮಂಚ ಅಂತ ಬರೋದು ಸ್ನೇಹಿತರೆ, ಅದು ಲಾಂಛನ ಯಾವುದಪ್ಪ ಅಂತಂದ್ರೆ ಎಡಮುಖ ವರಹ. ನೋಡಿ ಒಂದು ಬಾದಾಮಿ ಚಾಲುಕ್ಯರು ಮತ್ತು ಒಂದು ಕಲ್ಯಾಣ ಚಾಲುಕ್ಯರ ಸೇಮ್ ಲಾಂಛನ ಇದೆ ಸ್ನೇಹಿತರೆ, ಒಂದು ಬಲಮುಖ ವರಹ ಮತ್ತು ಬಲಮುಖ ವರಹ. ಅದೇ ಥರ ನಾವು ವಿಜಯನಗರದಲ್ಲಿ ಎಡಮುಖ ವರಹ ಬರ್ತದೆ ಸ್ನೇಹಿತರೆ. ನೆಕ್ಸ್ಟ್ ನೋಡಿ ಮೈಸೂರು ಒಡೆಯರ ಲಾಂಛನ ಯಾವುದಪ್ಪ ಅಂತಂದ್ರೆ ಗಂಡ ಬೇರುಂಡ ಅಂತ ಬರ್ತದೆ ಸ್ನೇಹಿತರೆ, ಗಂಡ ಬೇರುಂಡ. ಅದೇ ಥರ ಕೆಳದಿ ನಾಯಕರು, ಇವರು ಅಲ್ಲ ಸೇಮ್ ಗಂಡ ಬೇರುಂಡ ಬರ್ತದೆ ಸ್ನೇಹಿತರೆ, ಕೆಳದಿ ನಾಯಕರು. ನೆಕ್ಸ್ಟ್ ನೋಡಿ ಚಿತ್ರದುರ್ಗ ನಾಯಕರು ಯಾವುದಪ್ಪ ಅಂತಂದ್ರೆ ಲಾಂಛನ ಆನೆ ಅಂತ. ನೆಕ್ಸ್ಟ್ ನೋಡಿ ಹೊಯ್ಸಳರು ಯಾವುದಪ್ಪ ಅಂದ್ರೆ ಹುಲಿಯನ್ನು ಕೊಲ್ಲುತ್ತಿರುವ ಒಂದು ಚಿತ್ರ. ನೋಡಿ ಹೊಯ್ಸಳರು ಯಾವುದಪ್ಪ ಅಂತಂದ್ರೆ ಹುಲಿಯನ್ನು ಕೊಲ್ಲುತ್ತಿರುವ ಒಬ್ಬ ಚಿತ್ರ. ನೆಕ್ಸ್ಟ್ ನೋಡಿ ಯಲಹಂಕದ ನಾಡಪ್ರಭು ಲಾಂಛನ ಯಾವುದಪ್ಪ ಅಂತಂದ್ರೆ ಗಂಡ ಬೇರುಂಡ. ಯಲಹಂಕದ ನಾಡಪ್ರಭು ಗಂಡ ಬೇರುಂಡ. ಅದೇ ಥರ ಕರ್ನಾಟಕದಲ್ಲಿ ಮರಾಠರ ಲಾಂಛನ ಯಾವುದಪ್ಪ ಅಂತಂದ್ರೆ ಒಂದು ಕದ್ರೆ ಒಂದು ಕುದುರೆ. ನೋಡಿ ಇವತ್ತಿನ ಕ್ಲಾಸ್ ಇಷ್ಟೇ ಸಾಕು. ಮತ್ತು ಮುಂದಿನ ಕ್ಲಾಸನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ತೀನಿ. ನೀವು ಹೊಸದಾಗಿ ನೋಡುತ್ತಿದ್ದರೆ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಇಷ್ಟವಾದರೆ ಶೇರ್ ಮಾಡಿ. ಥ್ಯಾಂಕ್ಸ್ ಆಲ್, ಧನ್ಯವಾದ.